1 lakh rupees ಓನ್ಲಿ ಫಾರ್ 5 years ಕಟ್ಟೋದು. ಸೊ ಟೋಟಲ್ ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು 5 lakhs ಇನ್ವೆಸ್ಟ್ಮೆಂಟ್ ಆಗ್ತದೆ. ಈಗ 5 lakhs ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ಇನ್ವೆಸ್ಟ್ಮೆಂಟ್ ನಮ್ಮ ಕಡೆ ಒಂದು ಇಕ್ವಿಟಿ ಅಂತ ಫಂಡ್ ಇದೆ ಸರ್. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಎಲ್ಲಾದರೂ ದೊಡ್ಡ ಫಂಡ್ ಇದು ಆಲ್ಮೋಸ್ಟ್ 74,000 crores ಫಂಡ್ ಐತೆ ಅಂದರೆ ಎವ್ರಿ ಇಯರ್ ನಮ್ಮದು ಗೌರ್ಮೆಂಟಿಗೆ ಇದು ಮಾಡ್ತೀವಿ. 74,701 crores ಅಂಡರ್ ಮ್ಯಾನೇಜ್ಮೆಂಟ್ ಈ ಫಂಡಿಗೆ. ಮತ್ತು ಈ ಫಂಡು 2005ರಿಂದ ಐತೆ. 2005ರಿಂದ ಈಗ 2025 ಆಲ್ಮೋಸ್ಟ್ 74,000 crores ಕರೆಕ್ಷನ್ ಆಗಿದೆ. ಇದು ಆ್ಯಾವ್ರೇಜ್ ರಿಟರ್ನ್ ಏನು ಕೊಟ್ಟೇವಲ್ಲ ಸರ್ ಲಾಸ್ಟ್ ಈಗ 5 years 19% ಐತೆ ಸರ್. ಬಟ್ ಲಾಸ್ಟ್ 20 years ನೋಡಿದ್ರೆ 16% ಆ್ಯಾವ್ರೇಜ್ ರಿಟರ್ನ್ ಕೊಟ್ಟೇವೆ. ಸೊ ಬ್ಯಾಂಕು ಪೋಸ್ಟು ಬೇರೆ ಯಾವುದೂ ಇನ್ಸ್ಟ್ರೂಮೆಂಟ್ ಇದ್ದ ರಿಟರ್ನ್ಸ್ ಬೆಟರ್ ಅದೇ. ಇಕ್ವಿಟಿ ಫಂಡ್ ಅಂದರೆ ಇರ್ತಾರೆ ಇದು ಟಾಪ್ 50 ಕಂಪ್ನೀಸ್ನಾಗ ಇನ್ವೆಸ್ಟ್ಮೆಂಟ್ ಆಗ್ತದೆ. ಇಂಡಿಯಾನಾಗ ಟಾಪ್ 50 ಕಂಪ್ನೀಸ್ ಯಾರು ಸ್ಟೇಬಲ್ ಕಂಪ್ನೀಸ್ ಅದಾವ ಇನ್ವೆಸ್ಟ್ಮೆಂಟ್ ಆಗ್ತದೆ. ಫಂಡು ಸೇಫೆಸ್ಟ್ ಫಂಡ್ಸ್ನಾಗ ಒಂದು ಇನ್ವೆಸ್ಟ್ಮೆಂಟ್ ಆಗ್ತದೆ. ರಿಟರ್ನ್ಸ್ ಬಗ್ಗೆ ಆಗ್ತದೆ. ಈಗ 16% ಕೊಡ್ತೇವೆ ಅಂದ್ರೂ ನೀವು ನಾವು ಪ್ರೊಜೆಕ್ಷನ್ ಓನ್ಲಿ 9% ಹೇಳ್ತೇವೆ ಸರ್. 9% ನಿಮ್ಮ ಪ್ರೊಜೆಕ್ಷನ್ ಕೊಡ್ತೇವೆ ನಾವು. ಸೊ ಈಗ ನಿಮ್ಮ 20 ವರ್ಷದ ಪ್ಲ್ಯಾನ್ ಸಿಗೋದು ನಿಮಗೆ. ಸೊ ನೀವು 1 ಲಕ್ಷ ರೂಪಾಯಿ 5 ವರ್ಷ ನೀವು ಕಟ್ಟಿದ್ರೆ 20 ವರ್ಷ ಮಟ್ಟ ನೀವು ವಿಡ್ರಾ ಮಾಡಿಲ್ಲ ಅಂದರೆ ಮಗು ಏಜ್ 25 ಐತೆ ನಿಮ್ಗೆ ಆಲ್ಮೋಸ್ಟ್ 20,77,000 rupees ಆಗ್ತದೆ. 5 ಲಕ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಸರ್. ಸೊ ಈ ಪ್ಲ್ಯಾನಲ್ಲಿ ಏನಿದೆ ಸರ್, ನೀವು 20 years ವೇಟ್ ಮಾಡಬೇಕಂತೇನಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಮೇಜರ್ ಯಾವಾಗ ದುಡ್ಡು ಬೇಕಾಗುತ್ತೆ ಸರ್ ನಿಮಗೆ ಮಗು 18 ಏಜ್ ಇದ್ದಾಗ ಬೇಕಾಗುತ್ತೆ ನಿಮಗೆ. ಸೊ ಇವತ್ತು 18 ಏಜ್ಗೆ ಅಂದರೆ ಇನ್ನೂ 13 ವರ್ಷಲೇ 18 ಆಗ್ತೈತೆ ಸರ್ ಅವ್ರ ವಯಸ್ಸು. ಕರೆಕ್ಟ್ ಸರ್. ಸೊ 13 ವಯಸ್ಸಕ್ಕೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 11,36,000. ಸೊ ಇದು ರಿಟರ್ನ್ಸ್ ಬಗ್ಗೆ ಆಯ್ತು. ಸೊ ಫಸ್ಟ್ 5 years ಏನೈತೆ ಸರ್, ಇಲ್ಲಿ ಲಾಕಿಂಗ್ ಪೀರಿಯಡ್ ಐತೆ. ಫಸ್ಟ್ 5 years ನಾವು ವಿಡ್ರಾ ಮಾಡ್ಲಿಕ್ಕೆ ಬರೋಂಗಿಲ್ಲ. 5 years ಆದಮೇಲೆ ಎನಿ ಟೈಮ್ ವಿಡ್ರಾ ಮಾಡ್ಕೋಬೋದು. ಸೊ 5 years ಆದಮೇಲೆ 2 ಆಪ್ಷನ್ ಸ್ಟಾರ್ಟ್ ಆಗ್ತಾವೆ. ಒಂದು ಪಾರ್ಷಲ್ ವಿಡ್ರಾಲ್ ಅಂತೇವೆ. ಪಾರ್ಷಲ್ ವಿಡ್ರಾಲ್ ಅಂದರೆ ಏನು ಸರಿ, 5 ಲಕ್ಷ ರೂಪಾಯಿ ಕಟ್ಟಿರ್ತೇವೆ ನಾವು, ಸುಮಾರು ಒಂದು 6 ಲಕ್ಷ ರೂಪಾಯಿ ಆಗಿರ್ತದೆ. ಈ 6 ಲಕ್ಷನಾಗ 15% ಬೇಕಂದ್ರೆ ತಗೋಬೋದು. ಎಜುಕೇಷನ್ ಬೇಕು ಎದಕ್ಕೂ ಬೇಕಂದ್ರೆ ಅದೆಷ್ಟೇ ಒಂದು 90,000 rupees ಬೇಕಂದ್ರೆ ನೀವು ತಗೋಬೋದು. ಇದು ಎದಕ್ಕೆ ಸರ್ ಇದೆ ಅಂದರೆ ಅಡ್ಮಿಷನ್ಸು ಫೀಸು ಅಂದರೆ ವಾಟ್ ಎವರ್ ರೀಸನ್. ಬಟ್ ನಾನು ಕೇಳಿದ್ರೆ ಸರ್ 18 ವಯಸ್ಸು ಮಟ್ಟ ನಾವು ಮ್ಯಾನೇಜ್ ಮಾಡ್ಕೋಬೋದು ಎಕ್ಸ್ಪೆನ್ಸಸ್. ಮೇಜರ್ ನಿಮ್ಮ ಖರ್ಚು ಇಲ್ಲೇ ಬರುತ್ತೆ. ಸೊ ಬೇಕಾದ್ರೆ ಅವಾಗ ನೀವು ಪಾರ್ಷಲ್ ವಿಡ್ರಾಲ್ ಮಾಡಿದರೆ ಅರೌಂಡ್ 2.5 lakhs ಮಟ್ಟ ನಿಮಗೆ ಬರ್ತದೆ. ಇದರ 15% ನೀವು ತಗೋತಾರೆ. ಸೊ ಸೆಕೆಂಡ್ ಆಪ್ಷನ್ ಏನೈತೆ ಸರ್, ಫುಲ್ ವಿಡ್ರಾಲ್ ಐತೆ. ಫುಲ್ ವಿಡ್ರಾಲ್ ಅಂದರೆ ಸರ್ ನೀವು 5 ವರ್ಷ ಬಂದು ಹೇಳ್ಬೋದು ಸರ್ ನಾವು ಫುಲ್ ಅಮೌಂಟ್ ಬೇಕು ನಾನು ವಿಡ್ರಾ ಮಾಡ್ತೇನೆ. ಸೊ ಈಗ ಸಪೋಸ್ 6 lakhs ಆಗಿತ್ತು, 6 lakhs 100% ನೀವು ವಿಡ್ರಾ ಮಾಡಿ ಪ್ಲ್ಯಾನ್ ಕ್ಲೋಸ್ ಮಾಡೋದು. ಸೊ ಇದು ಯಾವಾಗೂ ನೀವು ಬಂದರೆ ನೋ ಚಾರ್ಜಸ್ ನೋ ಟ್ಯಾಕ್ಸ್ ಏನೂ ಇಲ್ಲ ಸರ್. ಫುಲ್ ಅಮೌಂಟ್ ಕೊಡ್ತೇವೆ, ಪ್ಲ್ಯಾನ್ ಕ್ಲೋಸ್ ಆಗ್ಬಿಡುತ್ತೆ. ಇದು ಕ್ಲಿಯರ್ ಆಯ್ತಲ್ಲ ಸರ್ ರಿಟರ್ನ್ಸ್ ಬಗ್ಗೆ. ಈಗ ಮೇನ್ ಪಾಯಿಂಟ್ ಇದ್ರಾಗ ಏನೈತೆ ಇದ್ರಾಗ ಇಲ್ಲೇನಾಗ್ತೈತೆ ರೀ, ನಾನು 1 ಲಕ್ಷ ರೂಪಾಯಿ ಯಾವಾಗ ತುಂಬ್ತಾನಲ್ಲ, ಈಗ ಇದೆಲ್ಲ ಫ್ಯಾಮಿಲಿ ನನ್ನ ಇನ್ಕಮಲ್ಲೇ ನಡೀತಿರ್ತದೆ ಸರ್. ಕರೆಕ್ಟ್. ನಂಗೆ ಏನಂದರೆ ಅಂದರೆ ಇನ್ಕಮ್ ನಾರ್ಮಲಿ ಸ್ಟಾಪ್ ಆಗ್ಬಿಡುತ್ತೆ. ಸೊ ಈಗ 1 ಲಕ್ಷ ನಾನು ಯಾವಾಗ ತುಂಬ್ತೇನೆ, ಡೇ 1 ನನ್ನ ಮೇಲೆ ಇನ್ಶೂರೆನ್ಸ್ ಕವರ್ ಇರ್ತದೆ ಆದರೆ ಸರ್. ಸೊ ಸಪೋಸ್ ಇವತ್ತು ನಾನು 1 ಲಕ್ಷ ರೂಪಾಯಿ ಕಟ್ತೀನಿ, ಅಕಸ್ಮಾತ್ ಒಂದು ನ್ಯಾಚುರಲ್ ಡೆತ್ ಆದ ಇಮಿಡಿಯೇಟ್ಲಿ ನನ್ನ ಮಗು 10 ಲಕ್ಷ ಕಟ್ತೀನಿ. ಇದು ನ್ಯಾಚುರಲ್ ಡೆತ್ ಅದ ಸರ್. ನ್ಯಾಚುರಲ್ನಾಗ ಬಂತೇನೋ ಈಗ ಏನು ಯಾವುದಾದ್ರು ಡಿಸೀಸ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಬಂದು ಕೋವಿಡ್ ಬಂದ್ಬಿಟ್ಟು, ಸೊ ಇಂಥ ಎಲ್ಲ ಇದ್ರಾಗ ನ್ಯಾಚುರಲ್ ಡೆತ್ ಅಂತ 10 lakhs ಕ್ಲೇಮ್ ಆಗ್ತದೆ. ಇದರಿಂದ ಆಕ್ಸಿಡೆಂಟಲ್ ಡೆತ್ ಆದರೆ ಅಡಿಷ್ನಲ್ 10 lakhs. ಸಪೋಸ್ ಈಗ 2 wheeler 4 wheeler ಸ್ನೇಕ್ ಬೈಟು ಎಲೆಕ್ಟ್ರಿಕ್ ಶಾಕು ಇಂಥ ಯಾವುದೋ ಪ್ರಕಾರ ಆಗಿ ಡೆತ್ ಆದರೆ 10 + 10 20 lakhs rupees ಇಮಿಡಿಯೇಟ್ಲಿ ಕೊಡ್ತಾರೆ. ಇದು ಕೊಟ್ಟ ಮೇಲೆ ಸರ್ ನಾರ್ಮಲಿ ಇನ್ಶೂರೆನ್ಸ್ನಾಗ ನೋಡಿರಿ ಒಂದ್ಸಲ ಕ್ಲೇಮ್ ಕೊಟ್ಟರೆ ಪ್ಲ್ಯಾನ ಮುಗಿತೈತೆ. ಬಟ್ ಇಲ್ಲಿ ಹಂಗಿಲ್ಲ ರೀ. ಫಸ್ಟ್ ಪ್ಲ್ಯಾನ್ ಕ್ಲೇಮ್ ಕೊಡ್ತೀವಿ ಫ್ಯಾಮಿಲಿಗೆ, ಅಂದರೆ ಫ್ಯಾಮಿಲಿ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತದೆ. ಇದು ಆದಮೇಲೆ ಮುಂದೇನು 4 ಕಂತು ಉಳಿದಾವಲ್ಲಿ ಈ 4 ಕಂತು SBI ಲೈಫ್ ಅವರು ತುಂಬ್ತಾರೆ. ಯಾಕಂದರೆ ನಾವು ಈ ಇಂಟೆನ್ಷನ್ನೇ ಪಾಲಿಸಿ ಮಾಡಿಸಿರ್ತಾರೆ ಫಾದರ್. ಸೊ ಇದು ಕ್ಲೇಮ್ ಕೊಟ್ಟ ಮೇಲೆಯೂ ಮುಂದಿನ ಏನು ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ಸ್ ಅದ ಅದು SBI ತುಂಬ್ತಾರೆ. ಮತ್ತು ಮೆಚುರಿಟಿಗೆ ಏನು ನಾವು ಹೇಳಲ್ಲ ಸರ್, ಇದು ಮತ್ತು ಬಂದ ಬರುತ್ತೆ. ಸೊ ಇದ್ರಾಗ ಟ್ರಿಪಲ್ ಬೆನಿಫಿಟ್ ಐತೆ. ಒಂದು ಇನ್ ಕೇಸ್ ಏನಾರ ಆಯಿತು ಡೆತ್ ಕ್ಲೇಮ್ ಕೊಡ್ತೇವೆ, ಮುಂದಿನ ಕಂತು ಸೆಕೆಂಡು ಮುಂದಿನ ಕಂತು ತುಂಬ್ತೇವೆ, ಥರ್ಡ್ ಮತ್ತು ಮೆಚುರಿಟಿನೂ ಮತ್ತು ಅದೊಂದು ಸಲ ಸಿಗ್ತದೆ. ಸೊ ಇದ್ರಾಗ ಅದು ಇದನ್ನು ಲೈಫ್ ಕವರ್ ಆಗ್ತದೆ. ಪ್ಲಸ್ ಇದಕ್ಕೆ
ಇನ್ಕಮ್ ಟ್ಯಾಕ್ಸ್ ATC ಅಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಐತೆ. ಈಗ ಕೆಲವರು ಅಂತಾರೆ ಸರ್ ಈಗ ನಾವು ಇದೆಲ್ಲ ಓಲ್ಡ್ ರಿಜಿಮ್ನಾಗ ಕ್ಲೇಮ್ ಮಾಡ್ಕೋಬೋದು, ಹೊಸ ರಿಜಿಮ್ನಾಗ ಏನು ಬರೋಂಗಿಲ್ಲ. ಸೊ ಇದನ್ನು ನೀವು ತೊಗೋರಿ ಇದು ಅಡ್ವಾಂಟೇಜ್ ತೊಗೋಬೋದು ಅಥವಾ ಬಿಡ್ಬೋದು ಸರ್. ಬಟ್ ಇದ್ರಾಗ ಇನ್ನೊಂದು ಟ್ಯಾಕ್ಸ್ ಬೆನಿಫಿಟ್ ಐತೆ, ಅದಕ್ಕೆ 1010D ಅಂತಾರೆ. ಅಂದರೆ ಏನು ಸರ್, ಇದ್ರ ರಿಟರ್ನ್ಸ್ ಏನೈತಲ್ಲ ಇದು ಟ್ಯಾಕ್ಸ್ ಫ್ರೀ ಇರುತ್ತೆ ಸರ್. ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಅಂದರೆ ಏನು ಸರ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿರಿ, ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಸರ್, SIP ಮಾಡ್ತಾ ಇದ್ರಿ. ಓಕೆ, ಸೊ ಈಗ SIP ನೆಕ್ಸ್ಟ್ ಸಪೋಸ್ ಸೇಮ್ ನೀವು 1 ಲಕ್ಷ ರೂಪಾಯಿ 5 ವರ್ಷ ಕಟ್ತೀರಿ, ಬಿಟ್ಬಿಡ್ತೀರಿ ಅಂತ ಹೇಳ್ತಾರೆ ಸರ್. ಮತ್ತು ಸೇಮ್ ಇಲ್ಲೇ ಈಗ ಉದಾಹರಣೆ ನಿಮಗೆ 11 lakhs ಅಂತ ತಿಳ್ಕೊಂಡು ಕ್ಯಾಲ್ಕುಲೇಷನ್ ಈಗ ಇರ್ತದೆ ಸರ್. 11 lakhs ನೀವು ವಿಡ್ರಾ ಮಾಡಕತ್ತೀರಿ ಅಂತ ತಿಳ್ಕೊಂಡು, ಈಗ ಟ್ಯಾಕ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಸರ್ ಮ್ಯೂಚುವಲ್ ಫಂಡಲ್ಲಿ 11 lakhs ನಿಮ್ಮದು ಬರಾಕತ್ತೈತೆ, ಈ ಥರ ನೀವು ಕಟ್ಟಿರೋಷ್ಟೇ 5 ಲಕ್ಷ. ಸೊ ಪ್ರಾಫಿಟ್ ಎಷ್ಟಾಯ್ತು ಸರ್, 6 lakhs ಪ್ರಾಫಿಟ್ ಆಯಿತು. ಸೊ ಈ 6 lakhs ಮೇಲೆ ನಿಮಗೆ 12.5% ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತಾರೆ. ಅದಕ್ಕೆ 12.5% ನೀವು ಟ್ಯಾಕ್ಸ್ ಇರಬೇಕಾಗುತ್ತೆ ಸರ್. 6 lakhs ಇನ್ ಪ್ರಾಫಿಟ್ ತೊಗೊಂಡಿರಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 75,000 rupees ನೀವು ಟ್ಯಾಕ್ಸ್ನಾಗ ಕಟ್ತೀರಿ. ಬೇರೆ ಆ ಟ್ಯಾಕ್ಸ್ನಾಗ ಇದು ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಇದೆ. ನೀವು ಇದು ATC ಬೆನಿಫಿಟ್ ತೊಗೋತಿರೋದು ಡಿಫ್ರೆಂಟ್ ಸರ್. ಬಟ್ ಇದು ಬಿಟ್ಟು ಇನ್ನೊಂದು ಈ ಟ್ಯಾಕ್ಸ್ ಬೆನಿಫಿಟ್ ಇದೆ, ಇದು ಮಂದಿಗೆ ಗೊತ್ತೇ ಇಲ್ಲ. ಬರುವಂಥ ಅಮೌಂಟು ಟ್ಯಾಕ್ಸ್ ಫ್ರೀ ಆಗ್ತದೆ. SIP ಟೈಪ್ ಐತಿಲ್ಲ. ಹೌದು, ಇದು ಇಯರ್ಲಿ SIP ಇದ್ದಂಗೆ. ಬಟ್ ಇದಕ್ಕಿಂತ ಬೆಟರ್ ಬೆನಿಫಿಟ್ಸು ಮತ್ತೊಂದು ಏನಂತ ಸರ್, ಎಕ್ಸ್ಟ್ರಾ ಬೆನಿಫಿಟ್ ಅದಾವ ನಿಮ್ಗೆ. ಹೌದು, ಇನ್ನೊಂದು ಏನಂತ ಸರ್, ಈಗ ಎಷ್ಟು ವರ್ಷ ಮಾಡಕತ್ತೀರಿ ಸರ್ SIP? ಆಯ್ತು ಸರ್, 2-3 ವರ್ಷ ಆಯ್ತು. 2-3 ವರ್ಷ ಆಯ್ತಲ್ಲ ಸರ್. ಈಗ ನೋಡೋಕ್ಕೆ ಯಾವಾಗ ಡಿಫ್ರೆಂಟ್ ಮಾಡಿದ್ರಿ? ಲಾಂಗ್ ಟರ್ಮ್. ಅದೇನೈತೆ ಸರ್, ಒಂದು ಡೇಟಾ ಹಿಂಗೆ ಇರ್ತದೆ ರೀ, ಆಸ್ಟಿಮೇಟ್ ನಮ್ಮಲ್ಲ. ಇವತ್ತು 3 ಜನ SIP ಸ್ಟಾರ್ಟ್ ಮಾಡಿದರೆ SIP ನೋಡೋಣ ಇಟ್ಸ್ ಗುಡ್ ಇನ್ವೆಸ್ಟ್ಮೆಂಟ್ ಸರ್. ಬಟ್ ಆಫ್ಟರ್ 3 years ಹಾರ್ಡ್ಲಿ 17 ಜನ ಕಂಟಿನ್ಯೂ ಮಾಡ್ತಾರೆ ಸರ್. 17 ಜನ, ಬಾಕಿ 83 ಜನ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಏನೋ ಒಂದು ಇಮರ್ಜೆನ್ಸಿ ಬರ್ತೈತಿ, 5 ವರ್ಷ ಆದಮೇಲೆ 3 ಜನ ಉಳ್ಕೋತಾರೆ ಸರ್. ಅಲ್ಲಿ ಹೌದಲ್ಲ? ಹಾಂ, ಇದು ನ್ಯಾಷನಲ್ ಡೇಟಾ ಅದ್ರಾಗ. ಸೊ 3 ವರ್ಷ 5 ವರ್ಷನಾಗ ಸರ್ ನೀವು ವೆಲ್ತ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಂ, ಲಾಂಗ್ ಟರ್ಮ್ 10-15 years ಇದ್ದಂಗೆ ಆಗ್ತದೆ. ಇಲ್ಲೇನಾಗ್ತದೆ ಸರ್, 5 years ನೀವು ಲಾಕಿಂಗ್ ಪೀರಿಯಡ್ ಇರುತ್ತೆ, ನೀವು ವಿಡ್ರಾನ ಮಾಡ್ಲಿಕ್ಕೆ ಬರೋಂಗಿಲ್ಲ. ಫಂಡ್ कपड़े का क्या नायलॉन का क्या कपड़े का इधर पहला में मिलता है, पोर्ट रोड में मिलता है। पोर्ट रोड। हमारा मलिक का है, तुम्हारा आपके पास नंबर है, उसको लगाइए ना, वो पूछ के रेट बताएगा आपको। उसमें 2 नायलॉन का थोड़ा महंगा रहेगा। हम लोग कपड़े का लेता है वो 18,000 तक रहता है, 16-17,000 के ऊपर। तो नायलॉन का मेरे हिसाब से अबाउट 25,000 के ऊपर रहेगा वो। 10,000 में किधर आता है अंकित? तो वैसा आपको 6,000 में मिल जाएगा ना। वो थोड़ा ये रहता है, प्लास्टिक की रहता है वो। हाँ आता है। अभी हमारा गाड़ी में है वो प्लास्टिक ही डालते हैं हम लोग। वो उठाने में दिक्कत है, वो डाल नहीं सकते। प्लास्टिक ही डालना अच्छा है। 2 प्लास्टिक दिया तो अच्छा है। 6,000 नहीं 4,500 में मिल जाता। 2 प्लास्टिक दिला देना उसको, खाली शक्कर और इसके लिए यूज़ करेगा। डबल तरपाल मार देना उसको, कुछ नहीं होगा। वैसे भी 4 महीना निकालना है, वो तो ज़्यादा दिन नहीं चलेगा। बारिश में निकल गया तो बस है। हाँ, मलिक को बोलिए, वो आपको ये करेगा। ಸರ್, ಇದು ಮೊದಲು ಕಸ್ಟಮರ್ ಮಾಡಿದ್ದು ಇದಲ್ಲೇ ಈಗ ಸರ್ ಇವರು ಪಾಲಿಸಿ 2011 ಮಾಡ್ಯಾರ. ವರ್ಷಕ್ಕೆ 50,000 ತುಂಬ್ತೈತೆ ಸರ್.
5 ವರ್ಷ ಬಿಟ್ಟಾರ ಸರ್ ಸೇಮ್ ಪ್ಲಾನ್ ಇದೆ. ಸೊ ಈಗ 2.5 ಲಕ್ಷ ಕಟ್ಟ್ಯಾರ. ಈಗ ಟೋಟಲ್ 11 ಮಾಡ್ಯಾರ ಅಂದ್ರೆ ಸರ್ ಆಲ್ಮೋಸ್ಟ್ 14 ಇಯರ್ಸ್ ಕಂಪ್ಲೀಟ್ ಆಗ್ತದೆ ಸರ್. ಈಗ ಮುಂದಿನ ತಿಂಗಳ 14 ವರ್ಷ ಕಂಪ್ಲೀಟ್ ಆಗ್ತೈತೆ. ಈಗ ನನ್ನ ಪ್ರಕಾರ ಸರ್ ನೋಡಿರಿ 14 ಇಯರ್ಸ್ ಆದಮೇಲೆ ಇದು 6,19,000 ಇರಬೇಕಾಗಿತ್ತು. 9% ನಾವು ಹೇಳ್ತೀವಿ. ಸೊ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ನೋಡಿ ಸರ್. ಈಗ ಆ್ಯಕ್ಚುಲಿ 17th ಏಪ್ರಿಲ್ ಇದ್ದರೆ 3 ತಿಂಗಳು 1 ತಿಂಗಳು ಮೊದಲು 6,19,000 ಇರಬೇಕಾಗಿತ್ತು. 8,38,000 ಆ್ಯಕ್ಚುಲಿ ನಿನ್ನೆ ಮೊನ್ನೆ ನಾನು ನೋಡಿದಾಗ ಸರ್ 8,85,000 ಆಗೈತೆ ಸರ್ 1 ತಿಂಗಳು ಇದು ಮೊದಲು. ಸೊ ಮಂತ್ಲಿ 50,000 ತಿಂತೀರಾ? ಇಯರ್ಲಿ ಸರ್ ಇಯರ್ಲಿ 50,000 5 ಇಯರ್ಸ್ 2.5 ಲಕ್ಷ ಕಟ್ಟ್ಯಾರ ಸರ್ ಇದು. ಸೊ ಇದೊಂದು ನಾವು ಈಗ 9% ಪ್ರಕಾರ ಇದಿಷ್ಟು ಆಗಬೇಕಾಗಿತ್ತೆ. ಈಗ ಆ್ಯಕ್ಚುಲಿ ನೋಡಿದ್ರೆ 12% ವರ್ಕೌಟ್ ಆಗುತ್ತೆ ಸರ್ ಅದು. ಇದು ನೋಡಿ ಸೇಮ್ ನಾರ್ಮಲ್ 12% ಹಾಂ ಮಿನಿಮಮ್ 12 ಕೊಡ್ತಿದ್ರೆ ಅದು ಕೊಡ್ತೈತೆ. ಮತ್ತು ಇಷ್ಟೆಲ್ಲ ಬೆನಿಫಿಟ್ಟು ಪ್ಲಸ್ ರಿಟರ್ನ್ ಟು ಟ್ಯಾಕ್ಸ್ ಫ್ರೀ ಅಂದಮೇಲೆ ಸರ್ ಹೇಗೆ ಸರ್ ಈ ಪ್ರಿವಿಲೇಜ್ ಸಿಗಾಯಿ ಇನ್ನೊಂದು ಸರ್ ನೋಡಿ ಅಂದರೆ ಒಂದು ಕಸ್ಟಮರ್ 6 lakhs ತುಂಬ್ತಾ ಇದ್ದಾರೆ. ಸೇಮ್ 5 years 6 lakhs ತುಂಬಿದ್ದಾರೆ. 5 years ತುಂಬಿದ್ದಾರೆ. ಇವರು 18 lakhs 6 years ಕಂಪ್ಲೀಟ್ ಆಗ್ತದೆ. ಸೊ 6 lakhs 5 years ಕಟ್ಟಾರೆ 30 lakhs ಕಟ್ಟಾರೆ ಸರ್. ಈಗ ನೋಡಿ ಸರ್ 69 lakhs ಮೊನ್ನೆ ನೋಡಿದಾಗ 73 lakhs ಆಗಿತ್ತು ಸರ್. ಇದು ಸೇಮ್ ಮೊದಲು ಎಷ್ಟು ವರ್ಷ ಕಟ್ಟಿದ್ದಾರೆ? 6 ಲಕ್ಷ 5 ವರ್ಷ ಕಟ್ಟಾರೆ ಸರ್. 18, 19, 20, 21, 22 18ಇಂದ ಕಟ್ಟೋದಲ್ಲ. ಹಾಂ 5 ವರ್ಷ ಕಟ್ಟಾರೆ ಸರ್. 30 lakhs ಕಟ್ಟಾರೆ. 30 lakhs ಕಟ್ಟಿದ್ರೆ ಆಲ್ಮೋಸ್ಟ್ ಎಷ್ಟು ವರ್ಷ ಎಷ್ಟು ಕಟ್ಟಾರ? 6 ಲಕ್ಷ 6 ಲಕ್ಷ ವರ್ಷ 6 ಲಕ್ಷ. 6 ಲಕ್ಷ ಇವ್ರು ವರ್ಕೌಟ್ ಮಾಡೋದು 32% ಬಂದಿದೆ ಸರ್. ಈಗ ಆ್ಯಕ್ಚುಲಿ ನಿನ್ನ ಮೇಲೆ ನೋಡಿದಾಗ 73 lakhs ಆಗೈತೆ ಸರ್ ಎಕ್ಸಾಕ್ಟ್. ಎಷ್ಟು ವರ್ಷದ? ಈಗ 18 ಸ್ಟಾರ್ಟ್ ಮಾಡಿದ್ರೆ ಸರ್ 19, 20, 21, 22, 23, 24 6 ವರ್ಷ ಆಗೈತೆ ಸರ್. ಈಗ ಮಂತ್ಲಿ 50,000 ಹಾಂ ಅದು ಇವು ಒಂದಿನ ಕಟ್ಬಿಟ್ಟಾರೆ. ಸೊ ರಿಟರ್ನ್ ಚಲೋ ಐತ್ರಿ. ವರ್ಷ 6 ಲಕ್ಷ ಇದ್ದಾರೆ. ಹಾಂ 5 years ಪ್ಲಾನ್ ಏನು? ಹಾಂ 5 years ಸರ್. ಇದು ಬೇರೆ ಪ್ಲ್ಯಾನ್ ಐತೆ ಸರ್. ಪ್ರಿವಿಲೇಜ್ ಅಂತ ಹೋಗೋದು ಇದು ಓನ್ಲಿ ಫಾರ್ 5 years ಕಟ್ಟೋದು. ಇದು ಮಿನಿಮಮ್ 6 ಲಕ್ಷದಿಂದ ಸ್ಟಾರ್ಟ್ ಆಗ್ತದೆ ಸರ್. ಹಿಂಗೆ ಭಾಳಷ್ಟು ಎಕ್ಸಾಂಪಲ್ ಇದು ಅವಾಗ ಮಾಡಿದರೆ ಈಗ ಇನ್ನೊಂದು ಇವರು 11 lakhs ಕಟ್ತಾ ಇದ್ದಾರೆ. 2021 ಮಾಡ್ಯಾರ ಇವರು. ಸೊ 11 lakhs ಈಗ ಇವರು 5 ವರ್ಷ ಕಟ್ಟ್ಯಾರ ಸರ್. ಇವರು 55 lakhs ಕಟ್ಟ್ಯಾರೆ. ಈಗ 74 lakhs ಆಗತ್ತೆ. ಅಲ್ಲಿ ಇನ್ನೊಂದು 10 lakhs ಇದೆ ಒಂದು ಕೇಸ್ ಇರಲಿಲ್ಲ. ಇದು 4 years ಕಟ್ಟ್ಯಾರ ಸರ್. ಇನ್ನು ಈಗ ಆಗಸ್ಟ್ನಾಗ ಐತೆ ಲಾಸ್ಟ್ ಇನ್ಸ್ಟಾಲ್ಮೆಂಟಿಗೆ ಇವ್ರದ್ದು. ಈಗ 4 lakhs ಅಂದರೆ 40 lakhs ಕಟ್ಟ್ಯಾರೆ. ಈಗ 55 lakhs ಆಗೈತೆ. ಇದು 6 lakhs ಇರುತ್ತೆ. ಅದಕ್ಕೆ SWT ಮಾಡ್ತಾರೆ ಅಂದರೆ ಹಾಂ ಇದು ಮುಂದೆ ನೀವು ತಗೊಂಡು SWT ಮಾಡ್ಕೋಬೋದು ಸರ್. ಮುಂದೆ ನೀವು ಈಗ ಲಾಂಗ್ ಟರ್ಮ್ ರೇಟ್ ಸರ್. ಈಗ ನಾವೇನು ಹೇಳೋದು ಸರ್ ಈಗ ನಿಮ್ದು ಏನು ಇಷ್ಟ ಇದೆ ಸರ್? ಈಗ 40 ಅಲ್ಲ 39. ಈ ಪ್ರಿವಿಲೇಜ್ನಾಗ 12% ತೊಗೊಳಕತ್ತೆ ನಾನು 32 ಕೊಟ್ಟೈತೆ. ಬಟ್ 12 lakh ಕನ್ಸಿಡರ್ ಮಾಡೋಣ. ಈಗ ಒಂದು 60 ಏಜ್ ಮಟ್ಟ ಸರ್. ಈಗ ಫಾರ್ ಎಕ್ಸಾಂಪಲ್ ನೀವು 40 ಇದ್ದಾರೆ 60 ಏಜ್ ಮಟ್ಟ 30 lakhs ಕಟ್ಟಿರ್ತಾರೆ ಸರ್. 12%ಲೇ 2 crores 33 lakhs ಆಗ್ತದೆ. ಸೊ 2 crores 33 lakhs ಏನಿಲ್ಲ ಸರ್. ಈಗ ಸಪೋಸ್ ನೀವು SWT ಕನ್ವರ್ಟ್ ಮಾಡಿದ್ರೆ
ಇದೇನು 2.3 crores ಆಯ್ತಲ್ಲ ಅದು ನಾರ್ಮಲ್ ಅದ್ರ ಮೇಲೆ ಒಂದು 8% ವಿಡ್ರಾ ಮಾಡ್ಕೊಬೋದು